ಪವರ್ ಟಿವಿಯ ಮತ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಹೊಸಹಳ್ಳಿ. ಮಂಡ್ಯ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳೇನು, ಜೊತೆಗೆ ಮಂಡ್ಯದ ಜನ ಯಾವೆಲ್ಲ ಅಭಿವೃದ್ಧಿ ಯೋಜನೆಗಳನ್ನ ನಿರೀಕ್ಷೆ ಮಾಡ್ತಾರೆ, ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಲೋಕಸಭಾ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ವೆಂಕಟರಮಣೇಗೌಡ ತಮ್ಮದೇ ಆದಂತಹ ಒಂದು ಅಗ್ನಿ ಪರೀಕ್ಷೆಯನ್ನ ಮಂಡ್ಯದ ಜೆಡಿಎಸ್ ಕೋಟೆಯಲ್ಲಿ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿರುವಂತಹ ಮತದಾರರು ಯಾವ ರೀತಿಯಾದಂತಹ ತಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ನೋಡೋಣ. ಸರ್, ಮಂಡ್ಯದಲ್ಲಿ ಚುನಾವಣಾ ಕಾವು ಹೇಗಿದೆ? ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ. ಹೌದು, 26 ಇನ್ನ ಬಹಳ 4 ದಿವಸ ಮಾತ್ರ ಇದೆ. ಬಹಳ ವಿಶೇಷವಾಗಿ ಇವತ್ತು ಜನಗಳಿಗೆ ಅವ್ರ ಹಕ್ಕು ಉಲ್ಲಂಘನೆ ಆಗಬಾರ್ದು, ಆತ್ಮಸ್ಥೈರ್ಯ ಉಳಿಬೇಕು. ಹಂಗಾಗಿ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಾಕಷ್ಟು ಈ ಭಾಗದಲ್ಲಿ ಕಾಂಗ್ರೆಸ್ ಒಲವಿದೆ. ಮತ್ತೊಮ್ಮೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತನ್ನ 2ನೇ ಲೋಕಸಭೆ ಸ್ಪರ್ಧೆ ಕೂಡ ಅಖಾಡಕ್ಕಿಳಿದಿದ್ದಾರೆ. ಅಲ್ಲ, ಆದ್ರೂ ಸ್ಟಾರ್ ಚಂದ್ರರವ್ರುವೆ ಬಹಳ ಬಲಿಷ್ಠವಾಗಿ ಏನು ನಮ್ಮ ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಹಾಗೆ ಗಣಿಗ ರವಿ ಎಲ್ಲ 7 ಜನ ಎಲ್ಲ ಶಾಸಕರು ಇರೋದ್ರಿಂದ, ಮತ್ತೆ ಸಾಕಷ್ಟು ಜನ ಇಲ್ಲೆಲ್ಲ ಮಧ್ಯಮ ವರ್ಗದವರು, ರೈತಾಪಿ ವರ್ಗದವರು, ದಿನಗೂಲಿ ಮಾಡ್ತಕ್ಕಂಥವ್ರು, ಈ ವರ್ಗದ ಜನ ಹೆಚ್ಚಾಗಿರೋದ್ರಿಂದ ಇಲ್ಲೆಲ್ಲ ಕಾಂಗ್ರೆಸ್ಸಿನ ಒಂದು ಭದ್ರಕೋಟೆ ಆಗಿರೋದ್ರಿಂದ ಪೂರ್ವದಿಂದಲೂ ಜಿ ಮಾದೇಗೌಡರಾಗಿರ್ಬೋದು, ಎಚ್ ಡಿ ಚೌಡಯ್ಯನವರಾಗಿರ್ಬೋದು, ಹಾಗೆ ಅನೇಕ ನಾಯಕರು ಹಿಂದೆ ಅಂಬರೀಷ್ ಸಾಹೇಬರಾಗಿರ್ಬೋದು, ಪ್ರತಿಯೊಬ್ಬರು ಸಹ ಒಂದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ಈ ಬಾರಿನೂ ಸಹ ಕಾಂಗ್ರೆಸ್ಗೆ ಈ ಭಾಗದಲ್ಲಿ ಹೆಚ್ಚು ಒಲವಿದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತಮಗೇನು ಅನ್ಸುತ್ತೆ? ಈ ಸಲ ಗ್ಯಾರಂಟಿ ಖಂಡಿತ ವರ್ಕೌಟ್ ಆಗ್ತಾ ಇದೆ. ಈ ಸಲ ಇಲ್ಲಿ ನಮ್ಮ ಇದರಲ್ಲಿ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ 100% ಕಾಂಗ್ರೆಸ್. ಸರ್, ತಮಗೇನು ಅನ್ಸುತ್ತೆ? ನಮಗೆ ಈ ಸರಿ ಕುಮಾರಸ್ವಾಮಿ ಅವರು ಬರ್ತಾರೆ 100%. ಯಾರೇ ಏನೇ ಹೇಳಿದ್ರು ಇದು ಭದ್ರಕೋಟೆ JDS. ಅದ್ರ ದೇಶದಿಂದ ಮೋದಿ ನೋಡ್ತಾವ್ರೆ ಎಲ್ಲ ಜನ, ಹಳ್ಳಿ ಜನ ಎಲ್ಲ ಕುಮಾರಸ್ವಾಮಿ ಲೈಕ್ ಮಾಡ್ತಾವ್ರೆ. 2 ಲಕ್ಷ ಅಂತರದಿಂದ ಕುಮಾರಸ್ವಾಮಿ ವಿನ್ ಆಯ್ತು. ಏನ್ ಸರ್, ಕಳೆದ ಬಾರಿ ಚುನಾವಣೆ ಪ್ರಚಾರದಲ್ಲಿ ಮೋದಿ ಅಪ್ಪ ಮಕ್ಳಿಗೆ ಇಬ್ಬರಿಗೂ ಬೈದಿದ್ರಲ್ಲ, ಮತ್ತೆ ಅವ್ರ ಜೊತೆನೆ ಹೋಗವ್ರೆ ಈಗ. ಹೋದ್ರು ಮಂಡ್ಯ ಜಿಲ್ಲೆಯಲ್ಲಿ ಆದಂತ ಕುಮಾರಸ್ವಾಮಿಗೆ ಒಳ್ಳೆ ಬೆಲ್ಟ್ ಇದೆ, ಒಳ್ಳೆ ಇದಿದೆ. ಈ ಸರಿ ಅವರು 2 ಲಕ್ಷ ಅಂತರದಿಂದ ಗೆಲ್ತಾರೆ. ಯಾರೇ ಹೇಳಿದ್ರು ಕ್ಯೂ ಕೊಡ್ದಂಗೆ ಯಾವುದೇ ತಾಲೂಕಿನಲ್ಲಿ 25,000 50,000 ಲೀಡ್ ಬರ್ತದೆ. ಕುಮಾರಸ್ವಾಮಿ ಖಂಡಿತವಾಗಿ ಈ ಸರಿ ಗೆದ್ದೇ ಗೆಲ್ತಾರೆ. ಸರ್, ಕುಮಾರಸ್ವಾಮಿ ಅವ್ರು ಗೆದ್ರೇನೆ ಒಳ್ಳೇದು. ಯಾಕೆ? ಅವ್ರ ಕಡೆಯಿಂದ ಆಲ್ಮೋಸ್ಟ್ ಎಲ್ಲರಿಗೂ ಒಳ್ಳೆ ಕೆಲಸ ಆಗೈತೆ, ಎಲ್ಲ ಒಳ್ಳೇದು ಅಂತಾನೆ ಅಂತಿರ್ತಾರೆ. ಅದು ಕುಮಾರಸ್ವಾಮಿ ಗೆದ್ದು ಮೋದಿ ಸರ್ಕಾರ ಬರುತ್ತೆ. ಮೋದಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇದೆಯಲ್ಲ, ಏನು ಪ್ರಯೋಜನ ಇಲ್ಲ ಸರ್. ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ, ಏನು ಪ್ರಯೋಜನ? ಜನಗಳೆಲ್ಲ ದಿವಾಳಿ ಆಗಿದ್ದಾರೆ. ಈ ಸರ್ಕಾರದಿಂದ ಏನು ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ಒಂದು ಒಳ್ಳೆ ಸರ್ಕಾರ ಬಂದು ಒಂದು ಒಳ್ಳೆಯ ಒಂದು ರಾಜ್ಯ ಸುಭಿಸ್ತವಾಗಿದೆ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಹೆಂಗಿದೆ ಇಲ್ಲಿನ ವಾತಾವರಣ? ಸರ್, ಸ್ಟಾರ್ ಚಂದ್ರು. ಯಾಕೆ ಸ್ಟಾರ್ ಚಂದ್ರು? ಸ್ಟಾರ್ ಚಂದ್ರು ಸರ್, ಕಾಂಗ್ರೆಸ್. ಕುಮಾರಸ್ವಾಮಿ ಅವರಿದ್ದಾರೆ. ಕುಮಾರಸ್ವಾಮಿ ಅಂದ್ರೆ ಅವರು ಸ್ವಲ್ಪ ಆ ಕಡೆ ಹೋದ್ರೆ ಆ ಕಡೆ, ಈ ಕಡೆ ಹೋದ್ರೆ ಈ ಕಡೆ, ಹೆಂಗ್ ಬೇಕಂಗ್ ಆಡ್ತಾರೆ. ಕುಮಾರಸ್ವಾಮಿ ಒಬ್ಬ ಮಾಜಿ ಮುಖ್ಯಮಂತ್ರಿ, ಆಮೇಲೆ ಬಡವ್ರ ಕೈಗೂ ಸಿಗೋರು ಅವ್ರೆ. ಬೇರೆಯವ್ರನ್ನೆಲ್ಲ ನಮ್ಗೆ ಇನ್ನೂ ಗೊತ್ತಾಗ ಅವ್ರು ಯಾರು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಮೇಲೆ ಕಾಳಜಿ, ಪ್ರೀತಿಗೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 100ಕ್ಕೆ 100 ಭಾಗ 2 ಲಕ್ಷದಿಂದ 3 ಲಕ್ಷ ಬಹುಮತದಿಂದ ಕುಮಾರಣ್ಣ ಗೆದ್ದೇ ಗೆಲ್ತಾರೆ. ಅವ್ರು ಗೆದ್ದಿ ಕೇಂದ್ರದಲ್ಲಿ ಸಚಿವರಾಗರನ್ನ ಯಾರು ಕೂಡ ತಡೆಯೋದಕ್ಕಾಗಲಿಲ್ಲ. ಸರ್, ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ ಯಾರು ಗೆಲ್ಬೇಕು? ಯಾರು ನಮ್ಗೆ ಇಷ್ಟ ಬಂದಾಗ ಕಳ್ಸ, ನಮ್ದೇನಿಲ್ಲ ಅವರು ಇವರು ಅಂತ ಇದು ಮಾಡಕ್ಕಲ್ಲ. ನಮ್ಗೆ ಅಲ್ಲಿ ಹೋದಾಗ ಹೆಂಗಾಯ್ತು. ನಾನೀಗ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ KR ವಿಧಾನಸಭಾ ವ್ಯಾಪ್ತಿಯಲ್ಲಿದ್ದೇನೆ. ಪವರ್ ಟಿವಿಯ ಮತ ಭಾರತ ತಂಡ KR ಪೇಟೆಯಲ್ಲಿರುವಂತಹ ಮತದಾರರು ಯಾವ ರೀತಿಯಾದಂತಹ ಅಭಿಪ್ರಾಯವನ್ನ, ಕಾಂಗ್ರೆಸ್ನ ಸ್ಟಾರ್ ಚಂದ್ರು, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ JDS ಮತ್ತು ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇಲ್ಲಿರುವಂತಹ ಜನರು ಯಾವ ರೀತಿಯಾದಂತಹ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ, ಜೊತೆಗೆ KR ಪೇಟೆ ಮತದಾರರು ಯಾವ ರೀತಿಯಾದಂತಹ ನಿರೀಕ್ಷೆಗಳನ್ನ ಇಬ್ಬರು ಅಭ್ಯರ್ಥಿಗಳಿಂದ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ತೇನೆ. ಬನ್ನಿ, ಇಲ್ಲಿರುವಂತಹ ಮತದಾರರನ್ನ ಮಾತಾಡಿಸ್ತೀನಿ. KR ಪೇಟೆಯ ಸರ್ಕಲ್ನಾಗ ಇದ್ದೀನಿ. ಇಲ್ಲಿರುವಂತಹ ಚಾಲಕರಿದ್ದಾರೆ, ಜನಸಾಮಾನ್ಯರಿದ್ದಾರೆ. ಸರ್, ಹೇಗಿದೆ ಚುನಾವಣೆ ಕಾವು? ಯಾರು ಬಂದ್ರೆ ಉತ್ತಮ? ಸೂಪರ್. ನಮ್ಗೆ ಉತ್ತಮ ಬಂದ್ರೆ ದಳ ಸಿದ್ದರಾಮಯ್ಯ ಇವ್ರು ಬರ್ಬೇಕು, ಕುಮಾರಸ್ವಾಮಿ ಅವರು. ಇಲ್ಲ ಅಂದ್ರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಇಂದ ಇದ್ದಾರೆ. ನಮ್ಗೆ ಇವ್ರು ಬಂದ್ರೆ ಚಂದ, ಮೋದಿ ಅವರು ಬಂದ್ರೆ ಚಂದ. ಮೋದಿ. ಮತ್ತಷ್ಟು ಮಹಿಳಾ ಮತದಾರರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಏನಮ್ಮ, ಹೆಂಗಿದೆ ಚುನಾವಣೆ ಕಾವು? ಯಾರು ಬಂದ್ರೆ ಒಳ್ಳೇದು? ಒಟ್ಟಿನಲ್ಲಿ ಯಾರೋ ಒಬ್ಬರು ಬರ್ಬೇಕು, ಒಳ್ಳೇದಾಗ್ಬೇಕು ಅಷ್ಟೇ. ಕುಮಾರಸ್ವಾಮಿನ ಸ್ಟಾರ್ ಚಂದ್ರುನ? ಕುಮಾರಸ್ವಾಮಿ ಬರ್ಬೇಕು. ಕುಮಾರಸ್ವಾಮಿ ಬರ್ಬೇಕು. ಯಾಕಮ್ಮ ಕುಮಾರಸ್ವಾಮಿ? ಎಲ್ಲರಿಗೂ ಒಳ್ಳೇದ್ ಮಾಡ್ತಾನೆ. ಒಳ್ಳೇದು. ಅಮ್ಮ, ನಿಮಗೇನ್ ಅನ್ಸುತ್ತಮ್ಮ? ಒಳ್ಳೇದು ಅನ್ಸುತ್ತೆ ಕುಮಾರಸ್ವಾಮಿ. ಓಕೆ, ಏನೇನು ಉಪಯೋಗ ಆಗಿದೆ ಕುಮಾರಸ್ವಾಮಿ ಅವರಿಂದ? ಮುಂದಕ್ಕೆ ಉಪಯೋಗ ಮಾಡ್ತಾರ, ಅವ್ರಿಗೆ ಮುಂದಕ್ಕೆ ಉಪಯೋಗ ಮಾಡ್ತಾರೆ. ಈಗ
ಹೇಳಿ ಸರ್, ಇಲ್ಲಿ ಕೇರ್ಪೇಟೆಯಲ್ಲಿ ಹೇಗಿದೆ ವಾತಾವರಣ? ಕೇರ್ಪೇಟೆಯಲ್ಲಿ JDS ಸರ್. ಜೆಡಿಎಸ್. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕೇರ್ಪೇಟೆನೂ ಬರುತ್ತೆ. ಕೇರ್ಪೇಟೆ ಕಾಂಗ್ರೆಸ್ ಮತ್ತೆ JDS ಅಭ್ಯರ್ಥಿಗಳಿದ್ದಾರೆ. ಸ್ಟಾರ್ ಚಂದ್ರ ಗೆಲ್ಬೇಕಾ, ಕುಮಾರಸ್ವಾಮಿ ಗೆಲ್ಬೇಕಾ? ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಅವರು? ಕುಮಾರಸ್ವಾಮಿ ಮೊದಲು ಮುಖ್ಯಮಂತ್ರಿ ಆದಾಗ ಒಳ್ಳೆ ಆಡಳಿತ ಕೊಟ್ಟಿದ್ರು. ಹಾಗೆ ಈಗಲೂ ಬಂದರೆ ಅವರೇ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ. ನಮ್ಮ ಮಂಡ್ಯ ಕೇರ್ಪೇಟೆ ತಾಲೂಕರೇ ನಾವು. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಟ್ಟಿದೆ, ಉಪಯೋಗ ಆಗಿಲ್ವಾ? ಆಗಿದೆ, ಆದರೆ ಇಲ್ಲಿ ಭಾಳ ವಾಹನಗಳಿಗೆ ನಮಗೆ ಆಟೋ ಚಾಲಕರಿಗೆಲ್ಲ ತೊಂದರೆ ಆಗಿದೆ. ಬಸ್ ಬಿಡೋದ್ರಿಂದ ಫ್ರೀ ಬಿಡೋದ್ರಿಂದ ಭಾಳ ತೊಂದರೆ ಆಗಿದೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಏನ್ ಅನಿಸ್ತಿದೆ? ಚುನಾವಣಾ ಹೇಗಿದೆ? ಕಾವು ಹೇಗಿದೆ? ಚೆನ್ನಾಗಿದೆ. ಕುಮಾರಸ್ವಾಮಿ ಮತ್ತೆ ಸ್ಟಾರ್ ಚಂದ್ರು ಇಬ್ಬರಿದ್ದಾರೆ. ಯಾರು ಗೆದ್ರೆ ಉತ್ತಮ ತಮ್ಮ ಕ್ಷೇತ್ರಕ್ಕೆ? ಕುಮಾರಸ್ವಾಮಿ ಅವ್ರು ಗೆದ್ರು ಉತ್ತಮ. ಕುಮಾರಸ್ವಾಮಿ ಅವರು. ಯಾಕೆ ಕುಮಾರಸ್ವಾಮಿ ಅವ್ರು ಗೆಲ್ಬೇಕು? ಅವ್ರು ನಮ್ಗೆ ಸೈಟು ಪಾಯ್ಟು ಎಲ್ಲ ಮಾಡ್ಕೊಟ್ಟಾರೆ ಮಂಡ್ಯದಲ್ಲೆಲ್ಲ. ಅವ್ರದ್ದು ಗೆದ್ರು ಒಳ್ಳೇದು, ಅನುಕೂಲ ಆಗಿದೆ. ಈ ಗ್ಯಾರಂಟಿಗಳೆಲ್ಲ ತಮಗೆ ಸಿಕ್ಕಿದಾವ? 2-3 ಗ್ಯಾರಂಟಿ ಇನ್ನು ಬಂದಿಲ್ಲ. ಅದು ಮಾಡೋದಿಲ್ಲಿ ಚೇಂಜ್ ಮಾಡ್ಸಿ ಕೇರ್ಪೇಟೆಗೆ ಈ ಎಲೆಕ್ಷನ್ ಕಳಿತ್ಲೆ ಬರ್ತದೆ ಅಂತ ಹೇಳ್ತಾರೆ. ಬರ್ತೆ ಅಂತ ಹೇಳ್ತಾರಾ? ಈಗೇನು ಕುಮಾರಸ್ವಾಮಿ ಅವ್ರು ಬರ್ಬೇಕಾ ಇಲ್ಲಿ? ಕಾರ್ಡು ಎಲ್ಲ ಮಾಡ್ಸಿದೀವಿ, ಕಾರ್ಡು ಬಂದಿಲ್ಲ. ಅಕ್ಕಿನೂ ಬರ್ತಾ ಇಲ್ಲ, ಏನು ಬರ್ತಾ ಇಲ್ಲ. ಮಾಡ್ಕೊಡ್ತಾರ ಕುಮಾರಸ್ವಾಮಿ ಬಂದ್ರೆ? ಮಾಡ್ಕೊಡ್ತಾರ ನೋಡಿ. ಯಾರು ಗೆದ್ರೆ ಉತ್ತಮ ಅಂತ? ಕುಮಾರಸ್ವಾಮಿ ಇಲ್ಲ ಸ್ಟಾರ್ ಚಂದ್ರು? ಕುಮಾರಸ್ವಾಮಿನೇ ಒಳ್ಳೇದು. ನಮ್ಗೆ ಎಲ್ಲ ಬಡವ್ರು ನೋಡ್ತಾರೆ, ಎಲ್ಲ ಮಾಡ್ಕೊಡ್ತಾರೆ. ಈ ಸರಿ ಬಿಜೆಪಿ ಜೊತೆ ಕೈ ಜೋಡಿಸಿದಾರಲ್ಲ ಅವರು. ನೋಡೋಣ ಹೆಂಗಾದದು ಅನ್ನೋದ ಭಗವಂತ ಕಾಪಾಡ್ತಾನೆ. ಅವ್ರ ಜೊತೆ ಹೋದ್ರೆ ಉತ್ತಮನ? ಒಳ್ಳೇದಾ? ಒಳ್ಳೇದಾಯ್ತದ ಹೇಳಿ. ಚುನಾವಣೆ ಟೆಂಡ್ರು ಇಲ್ಲಿ ಎರಡೂ ಬಿಜೆಪಿ ಮತ್ತೆ JDS ಇರೋದ್ರಿಂದ ಜಾಸ್ತಿ ಕುಮಾರಣ್ಣಗಳು ಒಲವಿದೆ. ಕುಮಾರಣ್ಣಗೆ. ಯಾಕೆ ಕುಮಾರಣ್ಣನೇ ಮತ್ತೆ ಬರ್ಬೇಕು? ಮತ್ತೆ ಬರಬೇಕು ಅಂದ್ರೆ ಇಲ್ಲಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ JDS 3 ಪಾರ್ಟಿ ಆಗಿದ್ರೆ ಇಲ್ಲಿ ಜಾಸ್ತಿ JDS ಕೊಲವಿತ್ತು. ಈಗ ಬಿಜೆಪಿ ಮತ್ತು JDS ಎರಡೂ ಕಮೆಂಟ್ ಆಗಿದ್ದರಿಂದ ಕುಮಾರಣ್ಣಂಗೆ ಜಾಸ್ತಿ ಒಲವಿದೆ. ಕಳೆದ ಬಾರಿನೂ ಅವ್ರು ಜೆಡಿಎಸ್ ಕಾಂಗ್ರೆಸ್ ಜೊತೆ ಹೋಗಿದ್ರು, ಆದ್ರೂ ಸೋಲು ಅನುಭವಿಸಿದ್ರು. ಹೋಗಿದ್ದಾರೆ. ಅದು ಇಂಡಿವಿಜುವಲ್ ಆಯ್ತು. ಇಂಡಿವಿಜುವಲ್ 3 ಪಾರ್ಟಿ ನಿಂತಿದ್ರು, ಹಾಗಾಗಿ ತಿತ್ತಾಟ ಬಂತು. ಹಾಗೆ ಸುಮಲತಾ ಇಂಡಿಪೆಂಡೆಂಟ್ ನಿಂತಿದ್ರು, ಪಕ್ಷ ಬಿಟ್ಟರು ಇಂಡಿಪೆಂಡೆಂಟ್ ಆಗಿ ಒಂದು ಅಂಬರೀಷ್ ಮಕ್ಕ ನೋಡಿ ಹಾಕಿದ್ರು. ಈಗ ಸುಮಲತಾ, ಕಾಂಗ್ರೆಸ್, JDS, ಬಿಜೆಪಿ ಎಲ್ಲ ಒಂದಾಗಿ 3 ಪಾರ್ಟಿಗಳು ಕುಮಾರಣ್ಣಂಗೆ ಕೈ ಜೋಡಿಸೋದ್ರಿಂದ ಕುಮಾರಣ್ಣ ಬರೋದ್ರಲ್ಲಿ ಏನು ಡೌಟ್ ಇಲ್ಲ. ಸರ್, ತಾವೇನು ಹೇಳ್ತೀರಿ? ನಾವು ಕುಮಾರಣ್ಣಗೆ ಸರ್. ಕುಮಾರಣ್ಣಗೆ. ಯಾಕೆ ಕುಮಾರಣ್ಣನೇ ಬರ್ಬೇಕು? ನಮ್ಮ ಮೋದಿ ಜೊತೆ ಇದಾಗಿದಾರಲ್ಲ, ಅದರಿಂದ ಕುಮಾರಣ್ಣಗೆ ಓಟ್ ಹಾಕೋದು. ಈಗ ಕಳೆದ ಬಾರಿ ಇದೇ ಮೋದಿ ಮಂಡ್ಯದಲ್ಲಿ ಮೈಸೂರೆಲ್ಲ ಬಂದಾಗ ಅಪ್ಪ ಮಕ್ಕಳ ಬಗ್ಗೆ ಬೈದಿದ್ರು ದೇವೇಗೌಡರು ಕುಮಾರಣ್ಣಂಗೆ. ಈಗ ಅವ್ರ ಜೊತೆನೆ ಹೋಗೋರಲ್ಲ. ಏನು ಇವರೇ ಹೋಗಿರ್ಬೋದು ಸರ್, ಅದು ಅದ್ ಹೇಳಕ್ಕಾಗಿಲ್ಲ ಈಗ. ಮತ್ತೀಗ ಅವ್ರ ಜೊತೆನೆ ಸೇರವ್ರೆ, ಮತ್ತೆ ಅವರಿಗೆ ಬೆಂಬಲ ಕೊಡ್ತೀರ? ಮತ್ತೆ ಅವ್ರಿಗೆ ಕುಮಾರಣ್ಣಗೆ ಬೆಂಬಲ ಐಸತಿ. ನರೇಂದ್ರ ಮೋದಿ ಇದ್ ಮಾಡ್ಕೊಂಡ್ ನಾವು ಕುಮಾರಣ್ಣಗೆ ಬೆಂಬಲ. ಸ್ಟಾರ್ ಚಂದ್ರ ನಿಂತಿದಾರಲ್ಲ ಎದುರುಗಡೆ ಅವ್ರು ಅದ್ರಿಂದ ನಮಗೂ ಅದ್ರಿಲ್ಲ. ನಾವು ಆಗದೆ ಕುಮಾರಣ್ಣಗೆ. ಯಾಕೆ ಕುಮಾರಣ್ಣನೇ ಬರ್ಬೇಕು ಅಂತ? ಕುಮಾರಣ್ಣ ಈಗ ನೋಡಿ ಮಳೆ ಬೆಳೆ ಇಲ್ಲ, ಕಾಂಗ್ರೆಸ್ ಬಂದು ಹಿಂಗ ಉದರ ಎಲ್ಲ ಒಣಗೋಯ್ತದ ನೋಡಿ, ಕಬ್ಬು ಗಿಬ್ಬು ಎಲ್ಲ. ಈ ಮೋದಿ ಅವ್ರು ಯಡಿಯೂರಪ್ಪ ಇದ್ದಾಗ ಮಳೆ, ಕುಮಾರಣ್ಣ ಇದ್ದಾಗ್ಲೂ ಮಳೆ ಹೋಯ್ತದೆ. ಇದು ಕಾಂಗ್ರೆಸ್ ಬಂದ್ರೆ ಮಳೆ ಇಲ್ಲ, ಅದರಿಂದ ಕುಮಾರಣ್ಣನೇ ಬರ್ಬೇಕು. ತಮಗೆ ಅನ್ಸುತ್ತೆ ಮಳೆ ಬೆಳೆ ಬರೋದಕ್ಕೂ ರಾಜಕೀಯ ಪಕ್ಷಗಳ ಕಾರಣ ಅನ್ಸುತ್ತೆ? ನಮ್ ಕಡೆ ಏನೇ ಮಾಡಿದ್ರು ರೈತರು ಅಂದ್ರೆ ರೈತರಿಗೆ ಹೆಲ್ಪ್ ಆಗಿರೋರು ಕುಮಾರಣ್ಣನೇ ಜಾಸ್ತಿ. ಈ ಕಾಂಗ್ರೆಸ್ ಬಂದ್ರೆ ಆ ಜ್ಯೋತಿ ಈ ಜ್ಯೋತಿ ಅಂತ ಎಲ್ಲ ಈ ತರ ಹೆಲ್ಪ್ ಮಾಡ್ತಾರೆ ಹೊರತು ರೈತರಿಗೆ ಏನು ಇದಿಲ್ಲ. ಅದರಿಂದ ರೈತರಿಗೆಲ್ಲ ಹೆಲ್ಪ್ ಆಗೋದಕ್ಕೆ ಇದ್ ಮಾಡೋದಕ್ಕೆ ನಮ್ ಕಡೆ ಎಲ್ಲ ಕುಮಾರಣ್ಣನೇ ಹೆಲ್ಪ್ ಆಗ್ತಾರೆ. ಈಗ ತಮ್ಮ ಸ್ನೇಹಿತರು ಹೇಳಿದ್ರಲ್ಲ ಮಳೆ ಬೆಳೆ ಬರ್ದೇ ಇರೋದಕ್ಕೆ ರಾಜಕೀಯ ಪಕ್ಷನೇ ಕಾರಣ ಹೇಳಕ್ಕಾಗಲ್ಲ ಸರ್. ಅವ್ರು ಇದ್ದಾಗ ಈಗ ನಡೀತಿರೋದೇ ಆತರ. ಅವ್ರು ಇದ್ದಾಗ ಎಲ್ಲ ಮಳೆ ಬೆಳೆ ಚೆನ್ನಾಗಿದೆ ಕುಮಾರಣ್ಣ ಇದ್ದಾಗ. ಇವ್ರಿದ್ದಾಗ 2 ಸತಿ ಬಂದು 2 ಸತಿನೂ ಇದೇ ತರ ಬರಗಾಲ ಬಂದೈತೆ. ಅದರಿಂದ ಎಲ್ಲಾರ್ಗು ಜನಕ್ಕೆ ಅದೇ ಇದಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಪವರ್ ಟಿವಿಯ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಇನ್ನೇನು ಚುನಾವಣೆಗೆ ಕೇವಲ 1 ವಾರಗಳು ಮಾತ್ರ ಬಾಕಿ ಉಳಿದಿದೆ. ಇಲ್ಲಿರುವಂತಹ ಮತದಾರ ಪ್ರಭುಗಳು ಯಾವ ರೀತಿಯಾದಂತಹ ತಮ್ಮ ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸ್ತಾರೆ, ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಇಬ್ಬರ ಪೈಕಿ ಯಾರು ಮೇಲ್ಗೈ ಸಾಧಿಸ್ತಾರೆ ಅನ್ನುವಂಥದ್ದನ್ನ ನೋಡೋಣ ಬನ್ನಿ. ಪವರ್ ಟಿವಿಯ ಮತ ಭಾರತ ತಂಡ ಇದೀಗ ನಾಗಮಂಗಲ ಕ್ಷೇತ್ರಕ್ಕೆ ಕಾಲಿಟ್ಟಿದೆ. ಇಲ್ಲಿರುವಂತಹ ಮತದಾರ ಪ್ರಭುಗಳ ಮನಸ್ಥಿತಿ ಹೇಗಿದೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಏನು ಅಭಿಪ್ರಾಯ ವ್ಯಕ್ತಪಡಿಸೋಣ. ಸರ್, ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರ ಎಷ್ಟರ ಮಟ್ಟಿಗೆ ಟ್ರೆಂಡ್ ಅನ್ನ ಪಡೆದುಕೊಳ್ತಾ ಇದೆ? ನಮ್ದು ಸ್ವಾಮಿ, ನಾವೇನು ರೈತರ ಮಕ್ಕಳು, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಓಟ್ ಹಾಕ್ತೀವಿ. ಕುಮಾರಸ್ವಾಮಿ ಅವ್ರ ಸರ್ ಸ್ಟಾರ್ ಚಂದ್ರು ಯಾರಾಗಬೇಕು? ನಮ್ಗೆ ಅದು ಅಭಿಪ್ರಾಯ ಏನಿಲ್ಲ, ಯಾರು ಬಂದ್ರು ಒಳ್ಳೇದೇ. ಓಕೆ, ಗ್ಯಾರಂಟಿಗಳು ತಮಗೆ ಈ ಭಾಗದಲ್ಲಿ ವರ್ಕೌಟ್ ಆಗ್ತಿದ್ಯಾ?
ಆಗ್ತಿದೆ. ಸ್ಥಳೀಯ ವ್ಯಾಪಾರಸ್ಥರುಗಳು ಕಾರ್ಮಿಕರನ್ನು ಮಾತಾಡ್ತಾರೆ. ಸರ್, ತಮಗೆ ಅನಿಸ್ತಿದೆ ಚುನಾವಣೆ ಸಂಬಂಧಪಟ್ಟಾಗೆ? ಚುನಾವಣೆ ಯಾರು ಬಂದ್ರು ಅದೇ ಅಲ್ವಾ ಸರ್. ಇವಾಗ ಸಮಸ್ಯೆ ಏನಾಗಿದೆ ಅಂದ್ರೆ ಕೆಲಸ ನಡಿಬೇಕಷ್ಟೇ. ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೆಲಸ ಮಾಡ್ತಿದೆಯಾ ಈ ಭಾಗದಲ್ಲಿ? ಮಾಡ್ತಾ ಇದೆ ಕೆಲಸ ಮಾಡ್ತಾ ಇದೆ. ತಾವುಗಳು ಪಕ್ಷವನ್ನ ನೋಡಿ ಮತ ಹಾಕ್ತಿರೋ ಅಥವಾ ವ್ಯಕ್ತಿಯನ್ನು ನೋಡಿ ಮತ ಹಾಕ್ತಿರೋ? ವ್ಯಕ್ತಿ ನೋಡಿ ಮತ ಹಾಕೋದು. ವ್ಯಕ್ತಿ ನೋಡಿ. ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ. ಸರ್, ಅವರು ಹೊಸ್ದಾಗ್ ಬಂದವರು, ಅವ್ರು ಹಳಬ್ರು. ನಮ್ಗೆ ಯಾರು ವ್ಯಕ್ತಿ ಚೆನ್ನಾಗ್ ಕಾಣ್ತಾರೆ ಅವ್ರಿಗೆ ಹಾಕ್ಬೇಕು ನಾವು. ಅಂದ್ರೆ ಅಭಿವೃದ್ಧಿಯಲ್ಲಿ ಚೆನ್ನಾಗಿ ಕಾಣ್ತಾರೆ ಅಂತಲ್ಲ, ನೋಡೋದಕ್ಕೆ ಚೆನ್ನಾಗಿರ್ಬೇಕಾ? ಓಡೋ ಕುದುರೆಗೆ ಹಾಕ್ಬೇಕು. ಸರ್, ಹೆಂಗಿದೆ ಚುನಾವಣಾ ಕಾವು? ಎಲ್ಲ ರೈತರು ದಳ ಬರ್ಬೇಕು, ಬಿಜೆಪಿ ಬರ್ಬೇಕು. ಅದ್ ಬಂದ್ರೆ ಮಾತ್ರ ನಮ್ಗೆ ಉದ್ಧಾರ, ಅದ್ ಬರ್ಲಿಲ್ಲ ಅಂದ್ರೆ ನಮ್ಗೆ ಉದ್ಧಾರ ಇಲ್ಲ. ನೋಡಿ, ಪರೀಕ್ಷೆ ಮಾಡಿ ಬೇಕಾದ್ರೆ ನೀವು. ಕಾಂಗ್ರೆಸ್ ನೋಡಿ ಸ್ವಾಮಿ, ಮುಂಚೆ ಸರಿ ಗೆದ್ದವ್ರೆ, ಈ ಸರ್ ಅವ್ರು ಗೆಲ್ಸ್ರಿ, ಇನ್ನೊಂದ್ಸರಿ ಸೋಲ್ಲಿ ಬೇಕಾರೆ. ಅದು ಮರ್ಯಾದೆ ಪ್ರಶ್ನೆ. ನಮ್ಗೆ ಮುಂದಕ್ಕೆ ಉದ್ಧಾರ ಆಗ್ಬೇಕು. ಅದೇ ಹೇಮಾವತಿ ನೀರ ಇದ್ರದ KRS ನೀರ ಆ ಕಡೆ ಕೊಟ್ಟ ನಮಗೆ ಕುಡಿಯೋ ಮಂಡ್ಯದಲ್ಲಿ ನೀರಿಲ್ವಲ್ಲ, ಏನ್ ಮಾಡೋದು ಸ್ವಾಮಿ? ಈ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋಗವ್ರಲ್ಲ, ಹೋಗಿರ್ಬೇಕ ಅವರೇ ಗೆಲ್ಬೇಕು. ಈಗ ಬಿಜೆಪಿ ಅದ್ ಬಂದ್ರು ಒಂದು ಅದೇ, ಇದ್ ಬಂದ್ರು ಅದೇ, ಎರಡು ಅದೇ. ಕಾಂಗ್ರೆಸ್ ಬಂದೈತೆ. ಕಾಂಗ್ರೆಸ್ ಅಂದ್ರೆ ಏನಿದಿಲ್ಲ, ಒಟ್ನಲ್ಲಿ ಅದ್ ಬಂದಿರೋದೇ ಅದು, ಅದರಿಂದ ಕಾಂಗ್ರೆಸ್ ಅಂತ ಹೇಳಿ. ಬೇರೆ ಬಿಜೆಪಿ ಮತ್ತೆ JDS ಇಬ್ರು ಮೈತ್ರಿ ಆಗವ್ರಲ್ಲಕ್ಕ? ಅದೇನೋ ಇದು ಗೊತ್ತಿಲ್ಲ ಅಣ್ಣ. ಇಲ್ಲೆಲ್ಲ ಜಾಸ್ತಿ ಕಾಂಗ್ರೆಸ್ ಓಡಾಡ್ತಾವ. ಕುಮಾರಸ್ವಾಮಿ ನಿಂತವ್ರಲ್ಲ, ನಿಂತ್ಕೊಳ್ಳಿ, ಒಳ್ಳೇದಲ್ವಾ? ಅಭಿವೃದ್ಧಿ ಆಗೈತಾ ಕ್ಷೇತ್ರ? ಇವ್ರು ಕಾಂಗ್ರೆಸ್ ಕಡೆಯಿಂದನೇ ಒಂಚೂರು ಅಭಿವೃದ್ಧಿ ಆಗಿರೋದು ಅಣ್ಣ. ಗ್ಯಾರಂಟಿಗಳೆಲ್ಲ ಸಿಕ್ತಿದಾವ? ನಮ್ಗೆ 2,000 ಸಿಕ್ಕಿಲ್ಲ ಒಟ್ನಲ್ಲಿ. 2,000 ಒಟ್ನಲ್ಲಿ ನಮಗ್ ಬಂದಿಲ್ಲ. 2,000 ಒಂದ್ಸಲ. ನಿಮ್ಗೇನ್ ಅನ್ಸುತ್ತೆ? ಕಾಂಗ್ರೆಸ್ ಕಾಂಗ್ರೆಸ್ ಬರ್ಬೇಕು. ಅಭಿವೃದ್ಧಿ ಆಗೈತಾ ಕ್ಷೇತ್ರ? ಆಗೈತೆ ಆಗೈತಾ? ಕುಮಾರಸ್ವಾಮಿ ನಿಂತವ್ರಲ್ಲ, ಅವರು ನಿಂತ್ಕೊಳ್ಳಿ ಬಿಡಿ. ಯಾರು ನಿಂತ್ಕೊಳ್ಳಿ, ಯಾರು ಓಟ್ ಹಾಕ್ತಾರೋ ಹಾಕ್ಲಿ, ಗೆಲ್ಲೋರ್ ಗೆಲ್ಲಿ. ದೇಶದ ಬೆನ್ನೆಲುಬು ರೈತನು ಕೂಡ ಚುನಾವಣೆ ಬಗ್ಗೆ ಸಾಕಷ್ಟು ಅರಿವನ್ನ ಇಟ್ಕೊಂಡಿರ್ತಾರೆ. ಜೊತೆಗೆ ದೇಶಕ್ಕೆ ಯಾವ ಪಕ್ಷ ಬಂದ್ರೆ, ಯಾವ ನಾಯಕ ಆಯ್ಕೆಯಾಗಿ ಬಂದ್ರೆ ಸಹಜವಾಗಿ ಅಭಿವೃದ್ಧಿ ಆಗುತ್ತೆ, ರೈತರಿಗೆ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯವನ್ನ ಯಾವಾಗ್ಲೂ ವ್ಯಕ್ತಪಡಿಸಿರ್ತಾರೆ. ನಮ್ ಜೊತೆ ನಾಗಮಂಗಲ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಒಬ್ರು ರೈತರು ತಮ್ಮ ಜಮೀನಲ್ಲಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಹೇಗನ್ನಿಸ್ತಿದೆ ಚುನಾವಣೆಯ ಈ ಒಂದು ಕಾವು ಹೇಗಿದೆ? ಯಾರು ಈ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು? ಅಲ್ವಾ ಸ್ವಾಮಿ, ಕುಮಾರಸ್ವಾಮಿ ಬಂದ್ರೆ ಅಭಿವೃದ್ಧಿ ಆಗ್ತದೆ. ಈಗ ನಾವು ಅದ್ ಏನು ಹೇಳಕ್ಕಂತೂ ಸಾಧ್ಯವಿಲ್ಲ ಸ್ವಾಮಿ. ಯಾರು ಬರ್ತಾರೆ ಏನ್ ಮಾಡ್ತಾರೆ ಹೆಂಗ್ ಹೇಳಕ್ಕದ ಸ್ವಾಮಿ? ಈಗ ಕುಮಾರಸ್ವಾಮಿ ಬಂದ್ರೆ ಒಂಚೂರು ರೈತರ ಸಾಲ ಅದು ಇದೊಂದ್ ಸ್ವಲ್ಪ ಮನ್ನಾ ಮಾಡ್ಕೊಂಡು ಏನೋ ಉಪಕಾರ ಮಾಡ್ತಾರೆ ಸ್ವಾಮಿ. ಅಷ್ಟೊಂದು ಹೇಳ್ತೀವಿ ಬಲ್ಲ ಹೇಳ ಸ್ವಾಮಿ. ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ. ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆದ್ರೆ ಮುಸ್ಲಿಮ್ಸ್ಗೆ ಬೆಂಬಲ ಕೊಡ್ತಾ ಇದೆ, ಜಾಸ್ತಿ ಬೆಂಬಲ ಕೊಡ್ತಾ ಇದೆ. ಈಗ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಮಾಡ್ತಾರ ತಮ್ಮ ಕ್ಷೇತ್ರನ? ಏನೋ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ವಾಮಿ. ಮುಂದಕ್ಕೆ ಏನೋ ಗೊತ್ತಿಲ್ಲ ಸ್ವಾಮಿ. ಓಕೆ, ಹೆಂಗಿದೆ ಅಣ್ಣ ಇಲ್ಲಿ ಚುನಾವಣೆ ಕಾವು? ಎಲ್ಲ ಚುನಾವಣೆ ಎಲ್ಲ ಕುಮಾರಸ್ವಾಮಿ ಬರ್ಬೇಕು. ಕುಮಾರಸ್ವಾಮಿ ನಮ್ಮ ರೈತರ ಸಂಘ, ಅದು ಅದರಿಂದ ಬರ್ತದೆ. ಕುಮಾರಸ್ವಾಮಿನ? ಕಾಂಗ್ರೆಸ್ ಸಂಘ ಮಂಡ್ಯದಲ್ಲಿ ಎರಡು ಜೋರಾಗಿದೆ. ಯಾರು ಗೆದ್ರು ಉತ್ತಮ? ಇಬ್ರಲ್ಲಿ ಯಾರಿಗಿದ್ರು ಉತ್ತಮ. ಅಭಿವೃದ್ಧಿ ಆಗಿದೆಯಾ ಕ್ಷೇತ್ರ? ಕಾಂಗ್ರೆಸ್ ಬಂದ್ರು ಆಗೈತೆ. ಕಾಂಗ್ರೆಸ್ ಬಂದ್ರೆ ಆಗುತ್ತೆ. ಕುಮಾರಸ್ವಾಮಿ ಬಿಜೆಪಿ JDS ಅಭ್ಯರ್ಥಿ ಆಗಿದಾರಲ್ಲ ಈ ಸರಿ? ಅಭ್ಯರ್ಥಿ ಇದಾಗಬಾರ್ದಾಯ್ತು. JDS ಇದ್ರೆ ನಾವು JDS ಬೆಂಬಲ. ಮೈತ್ರಿ ಆಗಿರೋದಕ್ಕೆ ವಿರೋಧ ಇದೆ. ಓಕೆ, ಚುನಾವಣೆ ಬಂದಿದೆಮ್ಮ, ಯಾರು ಗೆದ್ರೆ ಉತ್ತಮ ತಮಗೆ? ಕುಮಾರಸ್ವಾಮಿ, ಸ್ಟಾರ್ ಚಂದ್ರು? ನಮ್ಗೆ ಕುಮಾರಸ್ವಾಮಿ ಬಂದ್ರೆ ಇಷ್ಟ. ಕುಮಾರಸ್ವಾಮಿ ಬಂದ್ರೆ ಯಾಕೆ ಕುಮಾರಸ್ವಾಮಿ ಇಷ್ಟಮ್ಮ? ಸರ್, ನಮ್ಗೆ ಒಂದ್ಸತಿ ಸಾಲ ಮನ್ನಾ ಮಾಡ್ಕೊಟ್ಟಿದ್ರು, ಓಕೆ, ಅದ್ರ ದೆಸೆಯಿಂದ ನಮ್ಗೆ ಅವ್ರಿಗೆ ಬರ್ತಾರೆ. ಓಕೆ, ಸ್ಟಾರ್ ಚಂದ್ರು ಇದಾರೆ, ಆಮೇಲೆ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ. ಅಲ್ಲ, ಎಲ್ಲಾರು ಪಾಪ ಎಲ್ಲಾ ಮಾಡಿದಾರೆ. ಅಂದ್ರೆ ಈಗ ಅವರು ನಮ್ಗೆ ಅವ್ರ ಕಡೆಯಿಂದ ನಮ್ಗೊಂದು ನಾವು ಬಡವರು ಗಂಗಾ ಕಲ್ಯಾಣಿ ಮಾಡಿಸ್ಕೊಟ್ಟವ್ರೆ, ಅಥವಾ ಇದ್ ಮಾಡಿಸ್ಕೊ ಒಂದ್ಸತಿ ಸಾಲ ಮನ್ನಾ ಮಾಡ್ಕೊಟ್ಟವ್ರೆ. ನಮ್ಗ ಆಗಿರೋ ನಾವು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ತಾನೆ. ಗ್ಯಾರಂಟಿ ಎಲ್ಲ ಸಿಕ್ಕಿದ್ಯಾ ತಮ್ಗೆ? ಅಯ್ಯೋ, ಕಾಂಗ್ರೆಸ್ ಗ್ಯಾರಂಟಿ ಸಿಕ್ಕಿದ್ರು ನಾವ್ ಅದರಿಂದ ಎಷ್ಟೋ ನೊಂದಿದೀವಿ ಬಿಡಿ ಸ್ವಾಮಿ. ಹೇಗನ್ನಿಸ್ತಿದೆ ಚುನಾವಣೆ ಕಣ? ಚುನಾವಣೆ ಚೆನ್ನಾಗಿ ನಡೀತಾ ಇದೆ ಸಹ. ಇಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಬಿಜೆಪಿ ಕುಮಾರಸ್ವಾಮಿಯವರು ಅವ್ರದ್ದು ಇಬ್ಬರದು ಫೈಟ್ ನಡೀತಾ ಇದೆ. ಕುಮಾರಸ್ವಾಮಿ ಬಂದ್ರೆ ಉತ್ತಮನ, ಸ್ಟಾರ್ ಚಂದ್ರ ಬಂದ್ರೆ ಉತ್ತಮನ? ನಮ್ಗೆ ಕಾಂಗ್ರೆಸ್ ಪಕ್ಷ ಇಂಪಾರ್ಟೆಂಟ್. ಕಾಂಗ್ರೆಸ್ ಪಕ್ಷ ಬರ್ಲಿ ಅಂತ ನಾವು. ಈ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ, ಅದೆಲ್ಲ ಉಪಯೋಗ ಆಗಿದೆಯಾ? ಆಗಿದೆ ಸರ್, ಉಪಯೋಗ ಪಟ್ಕೊಂಡಿದ್ವಿ. ಅಕ್ಕಿ ಕೊಟ್ಟಿದ್ದಾರೆ, ಎಲ್ಲ ಇದ್ ಮಾಡಿದ್ದಾರೆ ಸರ್. ಕಾಂಗ್ರೆಸ್ಗೆ ಈ ಸರಿ ಜಯ ಕೊಡೋಣ ಅಂತ ತೀರ್ಮಾನ ಮಾಡಿದ್ವಿ ಸರ್. ಮೈತ್ರಿ ಪಕ್ಷದ್ದು ಚೆನ್ನಾಗಿದೆ, JDS ಬಿಜೆಪಿದು. ಹಂಗಾಗಿ ನಮ್ಮ ನಾಗಮಲ ಲೀಡ್ ಕೊಡ್ತೀವಿ, ಕುಮಾರಸ್ವಾಮಿ ಲೀಡ್ ಕೊಡ್ತೀವಿ. ಕಾಂಗ್ರೆಸ್ ಇದೆ, ಆದ್ರೆ ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದ್ರೆ ಈಗಿನ ದೇಶದ ಆಡಳಿತ ನೋಡಿದ್ರೆ
ಜನಕ್ಕೆ ದಿನೇ ದಿನದ ಕ್ಷಣಿಕೆ ಇದೆ. ಆಮೇಲೆ ಇವತ್ತಿನ ವಾತಾವರಣದಲ್ಲಿ ಕಾಂಗ್ರೆಸ್ಸು ಹಿಂದೂಗಳಿಗೆ ಭಾರಿ ವಿರೋಧ ಮಾಡ್ತಾ ಇದೆ. ಹಂಗಾಗಿ ನಾವು ಇವತ್ತು BJP JDSಗೆ ನಾವು ಸಪೋರ್ಟ್ ಮಾಡ್ತೀವಿ. ಹೆಂಗನ್ಸಿದೆ ಕಾಂಗ್ರೆಸ್ ಸರ್ಕಾರ? ನಮ್ದು JDS, ಕಾಂಗ್ರೆಸ್ ಏನಲ್ಲ. JDS BJP ಜೊತೆ ಹೋಗೈತಲ್ಲ, ಮೈತ್ರಿ ಆಗೈತಲ್ಲ, ಅದಕ್ಕೇನೆ ಇವಾಗ ನಾವೆಲ್ಲ JDS ಪಕ್ಷನೇ. JDS ಪಕ್ಷಕ್ಕೆ. ಕುಮಾರಸ್ವಾಮಿ ಸ್ಟಾರ್ ಚಂದ್ರು ಯಾರು ಗೆಲ್ಬೇಕು? ಯಾರು ಗೆದ್ರೆ ನಮ್ಗೆ ಏನ್ ಮಾಡ್ಕೊಟ್ಟರು? ಏನೂ ಮಾಡ್ಕೊಡೋದಿಲ್ಲ. ಕುಮಾರಸ್ವಾಮಿ ಗೆದ್ರೆ ಪರವಾಗಿಲ್ಲ. ಪರವಾಗಿಲ್ಲ. ಯಾಕೆ ಕುಮಾರಸ್ವಾಮಿ ಗೆಲ್ಬೇಕು? ನಮ್ಮ ಮಾಜಿ ಮುಖ್ಯಮಂತ್ರಿ ಪರವಾಗಿಲ್ಲ, ರೈತರಿಗೋಸಿ. ಕಾಂಗ್ರೆಸ್ ಏನು ಯಾರಿಗ ಅರ್ಧ ಮಾಡಿದ್ರು ಯಾರಿಗೂ ಏನು ಪ್ರಯೋಜನ ಇಲ್ಲ. ಸ್ಟಾರ್ ಚಂದ್ರು ಈಗ ಹೊಸಪ ಅವನು, ಕಷ್ಟ ಅಂತ ಏನು ಹೇಳಕ್ಕಾಗಲ್ಲ, ಅವ್ರ ಫೈಟ್ ಇದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿರುವಂತಹ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರ ಪ್ರಭುಗಳು ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಯಾವ ರೀತಿಯಾದಂತಹ ಒಂದು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಒಂದು ಕಡೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ BJP ಮತ್ತು JDS ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕೇಂದ್ರ ಮಟ್ಟಕ್ಕೆ ಹೋಗುವಂತಹ ಎಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿರುವಂತಹ ಮತದಾರರು ಈ ಇಬ್ಬರು ಅಭ್ಯರ್ಥಿಗಳ ಬಗ್ಗೆ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ನೋಡೋಣ ಬನ್ನಿ. ಮೇಲುಕೋಟೆ ವಿಧಾನಸಭಾ ವ್ಯಾಪ್ತಿಯಲ್ಲಿ ನಾವೀಗ ಇದ್ದೇವೆ. ಪವರ್ ಟಿವಿ ಮತ ಭಾರತದ ಮೂಲಕ ಗ್ರೌಂಡ್ ರಿಪೋರ್ಟ್ ಅನ್ನು ತಮಗೆ ಮುಂದಿಡುವಂತಹ ಪ್ರಯತ್ನ ಮಾಡ್ತೇವೆ. ನಮ್ಮ ಜೊತೆ ಯುವ ವಿದ್ಯಾರ್ಥಿಗಳಿದ್ದಾರೆ, ಮಾತಾಡ್ಸೋಣ. ಹೇಗನ್ನಿಸ್ತಿದೆ ಚುನಾವಣಾ ಟ್ರೆಂಡ್ ನ ನೋಡೋದಾದ್ರೆ? ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಇದ್ದಾರೆ ಈ ಬಾರಿ. ಯಾರು ಗೆದ್ರೆ ಅಭಿವೃದ್ಧಿ ಆಗುತ್ತೆ ತಮ್ಮ ಲೋಕಸಭಾ ಕ್ಷೇತ್ರ ಅಂತ? ನಾವು ಕಾಂಗ್ರೆಸ್ ಸಪೋರ್ಟ್, ಅದಕ್ಕೆ ಸ್ಟಾರ್ ಚಂದ್ರು. ಕುಮಾರಸ್ವಾಮಿ ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ನಾವು, ಸೊ ಕುಮಾರಸ್ವಾಮಿಗೆ ಹಾಕಲ್ಲ. ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅಭಿವೃದ್ಧಿ ಆಗಿದೆ ತಮ್ಮ ಮಂಡ್ಯ ಕ್ಷೇತ್ರ? ನನಗೆ ಹಂಗ ಅನ್ಸಲ್ಲ. ಓಕೆ. ಯಾವ ಅಭಿವೃದ್ಧಿನೂ ಕಾಣಲ್ಲ, ಅದಕ್ಕೆ ಸ್ಟಾರ್ ಚಂದ್ರ. ಯಾಕೆ ಸ್ಟಾರ್ ಚಂದ್ರು? ಅದೇ ಅಂದ್ರೆ ಸಿದ್ದರಾಮಯ್ಯ ಅವರಾದ್ರೆ ನಮ್ ಕೈಗೆ ಸಿಗ್ಬೇಕು, ಆ ತರದ್ ಏನಾದ್ರು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ರೆ ಕಾಣಿಸ್ತಿದೆ ನಮ್ ಕಣ್ಣಾರೆ, ಯೂಸ್ ಆಗ್ತಾ ಇದೆ. ಇವಾಗ್ಲೇ ಎಷ್ಟೊಂದು ಫೇರಿ ಉಳಿತಾ ಇದೆ. ಕುಮಾರಸ್ವಾಮಿ ಆದಾಗ ಆ ಥರದ್ದು ಏನೋ ನಮ್ ಕೈಗೆ ಸಿಕ್ಕದಂಗ ಅನ್ಸಲ್ಲ ನಮಗೆ. ಬೇರೆ ಅಭಿವೃದ್ಧಿ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಣ್ಣಿಗೆ ಕಾಣೋದು ಇಂಪಾರ್ಟೆಂಟ್ ಅಲ್ವಾ, ಏನು ಕಾಣಿಸ್ತಾ ಇಲ್ಲ ನಮ್ಗೆ, ಅದಕ್ಕೆ ಸಿದ್ದರಾಮಯ್ಯ. ತಮಗೇನ್ ಅನ್ಸುತ್ತೆ? ತಮ್ಮ ಹೆಸರೇನು? ದೀಪ್ತಿ. ಓಕೆ, ಏನ್ ಅನ್ಸುತ್ತೆ? ನಾವು ಅಷ್ಟೇ ಕಾಂಗ್ರೆಸ್ ಸಪೋರ್ಟ್, ಅದಕ್ಕೇನೆ ಸ್ಟಾರ್ ಚಂದ್ರುಗೆನೆ. ಸ್ಟಾರ್ ಚಂದ್ರು. ಯಾವ ಪಕ್ಷ ಬಂದ್ರೆ ಅಭಿವೃದ್ಧಿ ಆಗುತ್ತೆ ತಮ್ಮ ಕ್ಷೇತ್ರ? ನಮ್ಗೆ ಕಾಂಗ್ರೆಸ್ ಬಂದ್ರೆ ಅಭಿವೃದ್ಧಿ ಆಗುತ್ತೆ. ಗ್ಯಾರಂಟಿಗಳೆಲ್ಲ ಸಿಕ್ಕಿದೆ ಅಮ್ಮ ತಮ್ಗೆ? ನಮ್ದು ಅದೇ ಎಲ್ಲ ಸಿಕ್ಕೈತೆ. ಅದೇ ಓಕೆ. ಕುಮಾರಸ್ವಾಮಿ ಮತ್ತೆ ಸ್ಟಾರ್ ಚಂದ್ರು ಇಬ್ರು ನಿಂತವ್ರಮ್ಮ? ಅದೇ ಈಗ ಹೇಳಿದ್ರಲ್ಲ, ಸಿದ್ದರಾಮಯ್ಯಗೆ ಹಾಕೋದು. ಸಿದ್ದರಾಮಯ್ಯಗೆ ಹಾಕ್ತೀರಿ? ಓಕೆ. ತಮಗೇನ್ ಅನ್ಸುತ್ತಮ್ಮ? ನಮಗೂ ಅಷ್ಟೇ, ನಾವು ಕಾಂಗ್ರೆಸ್ಗೆ ಹಾಕೋದು. ಕಾಂಗ್ರೆಸ್ಸಿಗೆ ಯಾಕೆ ಕಾಂಗ್ರೆಸ್ ಬರ್ಬೇಕು ಮತ್ತೆ ಕಾಂಗ್ರೆಸ್ ಅಂದ್ರೆ ನಮ್ಗೆ ಎಲ್ಲ ಇದರಿಂದ ಅನುಕೂಲ ಆಗೈತಲ್ಲ, ಅದಕ್ಕೆ ಕಾಂಗ್ರೆಸ್ ಬರ್ಬೇಕು. ಹೇಳಿ ಅಜ್ಜಿ. ಕುಮಾರಸ್ವಾಮಿ ನಿಂತಿದ್ದಾರೆ, ಮತ್ತೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಇಂದ. ಯಾವ ಪಕ್ಷ ಬಂದ್ರೆ ಉತ್ತಮ ಅಥವಾ ಯಾವ ವ್ಯಕ್ತಿ ಬರ್ಬೇಕು ತಮಗೆ? ನಮ್ ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಯಾಕಮ್ಮ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಬಡವ್ರ ಬಗ್ಗರಿಗೆ ನಮ್ಗೆ ದುಡ್ಡು ಬರಕ್ಕೆ ಪೆನ್ಷನ್ ಎಲ್ಲಾನು ಸಹಾಯ ಮಾಡ್ತಾವ್ರೆ. ಸಹಾಯ ಮಾಡ್ತಾ ಇದ್ದಾರೆ. ಬಸ್ ಎಲ್ಲ ಫ್ರೀ ಸಿಕ್ಕಾಯ್ತಾ? ಸಿಕ್ಕದೆ ಸರ್. ಮನೆ ಕರೆಂಟ್ ಬಿಲ್ ಎಲ್ಲ ಸಿಕ್ಕದೆ ಸರ್. ಓಕೆ. ಕುಮಾರಸ್ವಾಮಿ 2 ಸರಿ ಮುಖ್ಯಮಂತ್ರಿ ಆಗಿದ್ದು ಏನೂ ಆಗಿಲ್ವಾ? ಅವ್ರು ಏನೂ ಆಗಿಲ್ಲ. ನಾವು ಹಿಂದಿನಿಂದ ಕಾಂಗ್ರೆಸ್. ಹಿಂದಿನಿಂದಲೂ ಕಾಂಗ್ರೆಸ್. ನಮ್ಮ ಮಗ ನಾವೆಲ್ಲ ಕಾಂಗ್ರೆಸ್. ನಮ್ಗೆ ಯಾವುದು ಅಂತ ಹಂಗೇನಿಲ್ಲ. ನಾವು CM ಎಲೆಕ್ಷನ್ ಇವಾಗ ಮೊನ್ನೆ ನಡೀತಲ್ಲ, ಫಸ್ಟ್ ಟೈಮ್ ನಾನು ಓಟ್ ಹಾಕಿದ್ದು. ಸೊ ಒಂದೊಳ್ಳೆ ಯಾರಾದರೂ ಬಂದು ಚೆನ್ನಾಗಿ ನಡೆಸಲಿ ಅಂತ ಫಸ್ಟ್ ಟೈಮ್ ಓಟ್ ಹಾಕಿದ್ದು. ಇವಾಗ ನಂಗೆ ಸಿದ್ದರಾಮಯ್ಯ ಅವರೇ ಇರಲಿ ಅಂತ ಅನಿಸುತ್ತೆ. ಸ್ಟಾರ್ ಚಂದ್ರು ಕುಮಾರಸ್ವಾಮಿ ಯಾರಿಗಿದ್ರು ಉತ್ತಮ ಇಲ್ಲಿ? ಕುಮಾರಸ್ವಾಮಿಗೆ. ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ? ನಮ್ಮ ಹಾಸನದವರು ಏನೇ ಮಾಡಿದ್ರು ಒಳ್ಳೇದೇ. ಅವ್ರ ದೇಶಕ್ಕಾಗಿ ಆಸ್ತಿ ಮಾಡ್ತಾರೆ ಹೊರತು ಬೇರೆದ್ ಮಾಡಲ್ಲ. ದೇಶಕ್ಕಾಗಿ ಆಸ್ತಿ ಮಾಡ್ತಾರೆ. ಆಸ್ತಿ ಮಾಡೋರೇ ಬೇಕು. ಆಸ್ತಿ ಮಾಡೋರು. ಕುಮಾರಸ್ವಾಮಿ ಆಸ್ತಿ ಮಾಡ್ತಾರೆ? ಹೌದು. ಓಕೆ. ಅಮ್ಮ ತಮಗೇನು ಅನ್ಸುತ್ತೆ? ನಂಗೂ ಕುಮಾರಸ್ವಾಮಿನೇ ಗೆಲ್ಬೇಕು ಅಂತ ಆಸೆ. ಹೌದು. ಯುವಕರಿಗೆ ಏನೇನು ಯೋಜನೆಗಳನ್ನ ತಾವು ನಿರೀಕ್ಷೆ ಮಾಡ್ತೀರಿ ಯುವಕರಾಗಿ ತಾವು? ಎಜುಕೇಶನ್ ಬಗ್ಗೆನೇ ಬಡವ್ರ ಮಕ್ಳಿಗೆ ಹೆಲ್ಪ್ ಆಗಬೇಕು, ಅದರಲ್ಲೂ ಫಾರ್ಮರ್ಸ್ ಮಕ್ಳಿಗೆ ಜಾಸ್ತಿ ಹೆಲ್ಪ್ ಆಗಬೇಕು ಅನ್ನೋದನ್ನ ಕಂಡಕ್ಟ್ ಮಾಡ್ತಾರೆ. ನಾನೀಗ ಮೇಲುಕೋಟೆಯ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಗುಡ್ಡದ ಮೇಲೆ ಇದ್ದೀನಿ. ಇಲ್ಲಿರುವಂತಹ ಪ್ರವಾಸಿಗರು ಜೊತೆಗೆ ಭಕ್ತರು ಹಾಗೂ ಕೆಳಗೆ ವ್ಯಾಪಾರಸ್ಥರು ಕೂಡ ಇದ್ದಾರೆ. ಅವರ ಸದ್ಯದ ಮತ ಪ್ರಚಾರದ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ತಮಗೆ ಯಾವ ಪಕ್ಷ ಬಂದ್ರೆ ಉಪಯೋಗ ಆಗುತ್ತೆ ಅಂತ? ಕುಮಾರಸ್ವಾಮಿನೇ ಬರ್ಲಿ ಬಿಡಿ. ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಅವರಿಗೆ ಗೆಲ್ಬೇಕು? ಏನೋ ಎಲ್ಲರಿಗೂ ಒಂದು ಉಪಯೋಗ ಆಯ್ತದೇನೋ ಅಂತ ಕೇಳ್ತಾವ್ರೆ ಎಲ್ಲ ಗೆಲ್ಲಿ. ಓಕೆ. ಮಹಿಳೆಯರಿಗೆ ಗ್ಯಾರಂಟಿಗಳೆಲ್ಲ ಕೊಟ್ಟಾರಲ್ಲಮ್ಮ ಕಾಂಗ್ರೆಸ್, ಸ್ಟಾರ್ ಚಂದ್ರ ಅವರು? ಕಾಂಗ್ರೆಸ್ ಕೊಟ್ಟಿದ್ದಾರೆ, ಕೊಟ್ಟಿದ್ರು ಕುಮಾರಸ್ವಾಮಿಯೇ ಬಂದ್ರೆ ಒಳ್ಳೇದು.
ಕುಮಾರಸ್ವಾಮಿ ಬಂದ್ರೆ ಒಳ್ಳೇದು. ಒಳ್ಳೇದು. ಓಕೆ, ಏನೆಲ್ಲ ಅಭಿವೃದ್ಧಿ ಯೋಜನೆಗಳಾಗಬೇಕು ತಮ್ಮ ಮಂಡ್ಯ ಸುತ್ತಮುತ್ತ ಕ್ಷೇತ್ರಗಳಲ್ಲಿ? ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ನೀರಿಗೂ ತುಂಬಾ ಪ್ರಾಬ್ಲಮೇ, ನಮಗೆ ರೋಡು ಪ್ರಾಬ್ಲಮೇ, ಎಲ್ಲದಕ್ಕೂ ಪ್ರಾಬ್ಲಮೇ ನಮ್ಮ ಹತ್ರ. ಎಲ್ಲದಕ್ಕೂ ಅವ್ರು ಮಾಡ್ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಕುಮಾರಸ್ವಾಮಿ ಅವರು ಮತ್ತೆ ಸ್ಟಾರ್ ಚಂದ್ರ ಯಾರು ಗೆಲ್ಬೇಕಮ್ಮ? ನಮ್ಗೆ ಬಿಜೆಪಿನೇ ಬರ್ಬೇಕು. ಬಿಜೆಪಿ ಸ್ಪರ್ಧೆಯಲ್ಲಿ ಇಲ್ಲ, ಕುಮಾರಸ್ವಾಮಿ ಇದ್ದಾರೆ ಜೆಡಿಎಸ್ ಇಂದ. ಯಾರು ಬರ್ಬೇಕಮ್ಮ? ಯಾರೋ ಬಂದ್ರೆ ನಮ್ಗೆ ಅನುಕೂಲ ಆಗೋರು ಬರ್ಬೇಕು ಒಟ್ಟಿನಲ್ಲಿ. ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರ ಯಾರು ಗೆಲ್ಬೇಕಣ್ಣ? ಈಗ ಸದ್ಯಕ್ಕೆ ನಮ್ಮಲ್ಲಿ ಇರೋದು ಅಂದ್ರೆ ಇಬ್ರಿಗೂ ಕಾಂಪಿಟೇಷನ್ ಇದೆ ಅಣ್ಣ, ಹೇಳಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಪಕ್ಷ ಇರೋದೆಲ್ಲ ದಳ, ಇಲ್ಲಿ ಇರೋದೇ ದಳ. ಯಾಕೆಂದ್ರೆ ಪುಟ್ಟರಾಜ್ ಇದ್ದ ನಾಳೆ 10 ವರ್ಷ 12 ವರ್ಷ ಅವ್ರದೇ ಆರ್ಭಟ ಇರೋದು ಅವ್ರದೇ. ಯಾಕೆಂದ್ರೆ ಈಗ ಚೇಂಜ್ ಆಯ್ತು ಅಂತ ಹೇಳಕ್ಕಾಗಲ್ಲ. ಈ ಸತಿ ಚೇಂಜ್ ಮಾಡಿ ನೋಡಿದ್ರು, ಯಾವ್ದಾ ಈ ದಳದ ಗೆಲ್ಬಾರ್ದು ಅಂತ ಇದು ಮಾಡಿ ನೋಡಿದ್ರು. ಈಗ ಗೆದ್ದಿದ್ರೆ ನಮ್ಮ ಮಂಡ್ಯ ಪಂಚಾಯತಿಲಿ ಚೇಂಜ್ ಆಗಿದೆ. ಈಗ ನೋಡ್ಬೇಕು ನೆಕ್ಸ್ಟ್ ಏನಾಯ್ತು ಅಂತ ಹೇಳಕ್ಕಾಗಲ್ಲ. ಈ ಸಲ 100% ಕುಮಾರಣ್ಣನೇ ಬರೋದು. ನಮ್ಮ ತಾವೇರಿ ಉಳಿಬೇಕಂದ್ರೆ ಕುಮಾರಣ್ಣನೇ ಬರಬೇಕು. ನಮ್ಮ ರೈತರು ಎಲ್ಲ ಪ್ರತಿಯೊಬ್ಬರು ಒಳ್ಳೇದಾಗಬೇಕಂದ್ರೆ ಕುಮಾರಣ್ಣನೇ ಬರಬೇಕು. ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದರೆ ನಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಪವರ್ ಟಿವಿಯ ಮತ ಭಾರತ ತಂಡ ಬಹುತೇಕ 3ನೇ ಹಂತದ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ನಡೆಸಿರುವಂತದ್ದು. 3 ಹಂತದಲ್ಲೂ ಕೂಡ ಸರ್ವೆನ ನಡೆಸಿದಂತ ಸಂದರ್ಭದಲ್ಲಿ ಗ್ರೌಂಡ್ ರಿಪೋರ್ಟ್ ನಲ್ಲಿ ನಮಗೆ ಜಿದ್ದಾಜಿದ್ದಿನ ಕಣವಾಗಿ ಮತ್ತೊಮ್ಮೆ ಮಂಡ್ಯ ಇಡೀ ದೇಶಾದ್ಯಂತ ಸೌಂಡ್ ಅನ್ನು ಮಾಡಿರುವಂತದ್ದು ಗಮನ ಸೆಳೆದಿದೆ. ಇರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು, ಮತ್ತೊಂದು ಕಡೆ ಬಿಜೆಪಿ ಜೆಡಿಎಸ್ ನ ಅಭ್ಯರ್ಥಿಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ತನ್ನದೇ ಆದಂತಹ ಫೈಟ್ ಅನ್ನ ಈ ಕ್ಷೇತ್ರದಲ್ಲಿ ನೀಡುತ್ತಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿರುವಂತದ್ದು ಇದೀಗ ಅವರಿಗೆ ವರದಾನ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಬೂತ್ ಮಟ್ಟಕ್ಕೆ ಹೋದ ಬಳಿಕ ಮತದಾರರು ಯಾವ ರೀತಿಯಾದಂತಹ ತಮ್ಮ ಒಂದು ಅಭಿಪ್ರಾಯವನ್ನ ಮತದ ಬೂತ್ ನಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಬಹುಶಃ ಇನ್ನ 2-3 ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ, ಮಂಡ್ಯ.